ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಇವತ್ತು ದಿಢೀರ್ ಅಂತ ಮುಖ್ಯಮಂತ್ರಿಗಳು ಭೇಟಿಯನ್ನ ಕೊಟ್ಟರು. ವಿಕ್ಟೋರಿಯಾ ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯ ದಿಢೀರ್ ಭೇಟಿಯನ್ನ ಕೊಟ್ಟಾಗ ಏನಾಯ್ತಲ್ಲಿ? ಸಿಬ್ಬಂದಿ ತಬ್ಬಿಬಾದ್ರಂತೆ. ಆಸ್ಪತ್ರೆಯ ಸಿಬ್ಬಂದಿ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಜನರನ್ನ ಸಿಎಂ ಮಾತನಾಡಿಸಿದ್ದಾರೆ. ಸಿಎಂ ಬಳಿ ಕಣ್ಣೀರಿಡ್ತಾ ಸಮಸ್ಯೆಯನ್ನ ಮಹಿಳೆಯರು ಹೇಳಿಕೊಂಡಿದ್ದಾರೆ. ಜನರಲ್ ವಾರ್ಡ್ ರೋಗಿಗಳ ಬಳಿಯೂ ಕೂಡ ಸಮಸ್ಯೆಯನ್ನ ಮುಖ್ಯಮಂತ್ರಿಗಳು ಆಲಿಸಿದ್ದಾರೆ. ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನ ಮುಖ್ಯಮಂತ್ರಿಗಳು ಪಡೆದುಕೊಂಡಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಇವತ್ತು ದಿಢೀರ್ ಅಂತ ಭೇಟಿಯನ್ನ ಕೊಟ್ಟರು. ಅಲ್ಲಿ ಯಾವುದು ಪ್ರೋಗ್ರಾಮ್ ಹಾಕೊಂಡಿರಲಿಲ್ಲ, ಬಟ್ ಅವ್ರು ಹೋಗ್ತಾ ಇದ್ದಾರೆ ಅನ್ನೋದು 1 ಗಂಟೆ ಮುಂಚಿತವಾಗಿ ಗೊತ್ತಾಗೇ ಆಗುತ್ತೆ. ಪೊಲೀಸರೆಲ್ಲ ರೆಡಿ ಮಾಡ್ಕೊಳ್ಬೇಕಲ್ಲ, ಪೊಲೀಸರಿಂದ ಮಾಹಿತಿಗಳು ಹೋಗೇ ಹೋಗುತ್ತೆ. ಅಲ್ಲಿ ಯಾರಿಗೆ ಹೋಗಬೇಕು ಅವ್ರಿಗೆ ಹೋಗಿರುತ್ತೆ. ಸೊ ಆದರೂ ಕೂಡ ಎಷ್ಟು ಅಲರ್ಟ್ ಆಗಬೇಕು ಅಷ್ಟು ಅಲರ್ಟ್ ಆಗಿರ್ತಾರೆ. ಬಟ್ ಒಂದಿಷ್ಟು ಸಮಸ್ಯೆಗಳಂತೂ ಆಲಿಸಿದ್ದಾರೆ ಜನರ ಬಳಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು. ರೋಗಿಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ನೀವು ಆವಾಗವಾಗ ಈ ಒಂದು ಮೂವಿ ಇದೆ ಸರ್, ನಾಯಕ್ ಅಂತ ಹೇಳಿ, ಸೊ ದಯವಿಟ್ಟು ಅದನ್ನು ನೋಡಿಬಿಟ್ಟು ಆ ಥರ ಹೋಗಿ ಸರ್. ಈಗಾಗಲ್ಲ, ನಿಮ್ಗೆ ಕಷ್ಟ ಆಗುತ್ತೆ, ಬಟ್ ಆದರೂ ಒಂಚೂರು ಪ್ರಯತ್ನ ಪಡಿ. ಯಾರು ಗೊತ್ತಿಲ್ಲ, ಸುಮ್ಮನೆ ಆಚೆ ಬಂದ್ಬಿಟ್ಟು ಇನ್ಯಾವುದರೆಲ್ಲ ಹೋಗ್ಬಿಡಿ. ಆವಾಗ ಗೊತ್ತಾಗುತ್ತೆ ನಿಮಗೆ ನಿಜವಾದಂಥ ಬಣ್ಣಗಳೇನು ಅಂತ ಹೇಳಿ. ಡಾಕ್ಟ್ರುಗಳೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ನಮಗೆ ತೊಂದರೆ ಇಲ್ಲ, ಊಟ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತ ಎಲ್ಲ ಹೇಳ್ತಾರೆ. ಬಟ್ ನಾನು ಗ್ಯಾಸ್ಟ್ರೋ ಎಂಟ್ರಾಲಜಿ ಅದು ಅಲ್ಲಿಗೆ ಹೋಗಿದ್ದೆ. ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಇದೆಯಲ್ಲ, ಅದು ಲಿವರು ಈಗ ಹೊರಗಡೆ ಹೋದರೆ 40 ಲಕ್ಷ 30 ಲಕ್ಷ ಹಿಂಗೆಲ್ಲ ಆಗ್ತದೆ ಅಂತ. ಸೊ ಇಲ್ಲಿ ಫ್ರೀಯಾಗಿ ಮಾಡಿಕೊಡ್ತಾರೆ. ಸೊ ದಿ ಡಿಮ್ಯಾಂಡ್ ಈಸ್ ಇನ್ನೂ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು. ಈಗ 120 ಬೆಡ್ ಇದೆ, ಅದನ್ನು ಬೆಡ್ಡನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಪೋಸಲ್ ಇದೆ. 300 ಬೆಡ್ಡು ಹಾಸ್ಪಿಟಲ್ ಮಾಡಬೇಕು ಅಂತಕ್ಕಂಥದ್ದು ಪ್ರಪೋಸಲ್ ಇದೆ. ಅದನ್ನು ಸರ್ಕಾರ ಪರಿಗಣಿಸುತ್ತೆ. ನಿಮ್ಮ ಕಣ್ಣಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಕಾಣಲಿಲ್ಲ ನೀವು ವಿಸಿಟ್ ಮಾಡುವಂತ ಟೈಮಲ್ಲಿ? ಅದೇ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಸಡನ್ ಆಗಿ ನೀವು ಈ ಥರ ನೋಡುವಂಥದ್ದೇ ಆದರೆ ಅನೇಕ ಹಾಸ್ಪಿಟಲ್ಗಳಿದ್ದಾವೆ, ಅಲ್ಲಿಗೆ ಹೋಗಿ ಸರ್. ಇವು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು, ಕ್ರೌಡ್ ತುಂಬ ಇರುತ್ತೆ, ಇವುಗಳದ್ದೆಲ್ಲ ಒಂದು ಕಡೆಗಿರಲಿ. ಆದರೆ ಸಣ್ಣ ಪ್ರಾಥಮಿಕ ಕೇಂದ್ರಗಳ ಪರಿಸ್ಥಿತಿಗಳೇನಿದೆ ಅಂತ ನೋಡ್ಕೊಳ್ಳಿ. ಅಲ್ಲಲ್ಲಿ ಏರಿಯಾಗಳಲ್ಲಿ ಅವು ಸುಮ್ಮನೆ ಇಟ್ಟಿದ್ದೇ ವೇಸ್ಟು ಅಂತ ಅನಿಸ್ಬಿಡುತ್ತೆ, ಒಂದೊಂದು ಸಲ ದಂಡ ಅಂತ ಅನಿಸ್ಬಿಡುತ್ತೆ. ನೀವು ಮಾಡಬೇಕಾಗಿದ್ದಲ್ಲ ಇದು. ಒಬ್ಬ ಮುಖ್ಯಮಂತ್ರಿಗಳು, ನಿಮ್ಮ ಆರೋಗ್ಯ ಮಂತ್ರಿಗಳು ಎಲ್ಲಿದ್ದಾರೆ? ಆರೋಗ್ಯ ಮಂತ್ರಿಗಳು ಯಾಕೆ ಭೇಟಿ ಕೊಡೋದಿಲ್ಲ? ನಿಮಗೆ ತುಂಬ ಕೆಲಸಗಳಿರುತ್ತೆ ಮುಖ್ಯಮಂತ್ರಿ ಆಗಿ, ಅವುಗಳನ್ನು ಮಾಡಿ. ಇಲ್ಲಿ ಹೋಗಬೇಕಾಗಿರುವಂಥದ್ದು ಅದಕ್ಕೆ ಅಂತಲೇ ಮಂತ್ರಿಗಳನ್ನು ನೇಮಿಸಿರ್ತಾರೆ. ಅವ್ರೇನು ಮಾಡ್ತಾರೆ? ಹೋಗಲ್ವಾ? ಅವ್ರು ಯಾರು ದಿಢೀರಂತ ಭೇಟಿ ಕೊಡಲ್ವಾ?